ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಮಧುರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನು ನಾವು ಎಂದಿಗೂ ಮರೆಯಬಾರದು. ಇದರಿಂದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 2ನೇ ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನ ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಪ್ರೀತಿಯ ದೇವಜನರೇ, ಸತ್ಯವೇದವು ನಮಗೆ ಅನೇಕ ವಿಚಾರಗಳನ್ನು ಮತ್ತು ಅನೇಕ ಗೂಢಾರ್ಥಗಳನ್ನು, ಅನೇಕ ರಹಸ್ಯಗಳನ್ನು ಕಲಿಸುವಂಥದ್ದಾಗಿದೆ. ಏನೆಂದರೆ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ಎಂಬುದಾಗಿ. ಈ ಮೊದಲನೆಯ ಆಜ್ಞೆ ಏನೆಂದರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ಮತ್ತು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ. ಆದರೆ ಇವತ್ತು ಎಷ್ಟೋ ಜನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಗೌರವಿಸದೇ ಇರುವಂಥವರಾಗಿದ್ದಾರೆ, ತಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವಂಥವರಾಗಿದ್ದಾರೆ. ಬದುಕಿರುವಾಗ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಊಟವನ್ನು ಕೊಟ್ಟಿರುವುದಿಲ್ಲ, ಬದುಕಿರುವಾಗ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಬಟ್ಟೆಯನ್ನ ಕೊಡಿಸಿರುವುದಿಲ್ಲ, ಹೊರಗಿನ ಜನರನ್ನ ಪ್ರೀತಿಯಾಗಿ ಮಾತನಾಡಿಸುವಂತ ರೀತಿಯಲ್ಲಿ ಮನೆಯಲ್ಲಿರುವಂತ ಪೋಷಕರಿಗೆ ಅಥವಾ ಮನೆಯಲ್ಲಿರುವಂತ ತಂದೆ ತಾಯಿಗಳಿಗೆ ಪ್ರೀತಿಯಿಂದ ಮಾತನಾಡಿಸದೇ ಇರುವಂತ ಮಕ್ಕಳಿದ್ದಾರೆ ಪ್ರಿಯರೇ. ಆದರೆ ಸತ್ಯವೇದವು ಏನನ್ನ ಕಲಿಸುವಂತದ್ದಾಗಿದೆ? ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿರಿ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ಗೌರವಿಸಿರಿ ಎಂಬುದಾಗಿ ತಿಳಿಸುವಂತದ್ದಾಗಿದ್ದಾರೆ. ಹಾಗೆ ಮಾಡುವುದರ ಮೂಲಕ ಏನಾಗ್ತದೆ? ಮೇಲಾಗ್ತದೆ ಎಂಬುದಾಗಿ. ಹಾಗೆ ಮಾಡುವುದರ ಮೂಲಕ ಮಕ್ಕಳೇನಾಗ್ತಾರೆ? ಭೂಮಿಯ ಮೇಲೆ ಬಹುಕಾಲ ಬದುಕ್ತಾರೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಯಪಡಿಸುವಂತದ್ದಾಗಿದೆ ಪ್ರಿಯರೇ. ಇವತ್ತು ಎಷ್ಟೋ ಜನ ಮಕ್ಕಳು ಬದುಕಿರುವಾಗ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರನ್ನ ಪೋಷಣೆ ಮಾಡದಂತೆ ಸತ್ತ ಮೇಲೆ ಏನ್ ಮಾಡ್ತಾರೆ? ಮಕ್ಕಳು ಸಮಾಧಿಯ ಬಳಿ ಹೋಗಿ ಅವರು ಇಷ್ಟಪಡುವಂತ ಎಲ್ಲ ಆಹಾರವನ್ನು ಹೊತ್ತುಕೊಂಡು ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಬಟ್ಟೆಯನ್ನು ತೆಗೆದುಕೊಂಡು ಸಮಾಧಿಯ ಬಳಿ ಅಳುವವರಿದ್ದಾರೆ. ಆದರೆ ಹಾಗೆ ಮಾಡುವುದರ ಮೂಲಕ ಏನು ಪ್ರಯೋಜನ? ವ್ಯರ್ಥ. ಆದರೆ ಬದುಕಿರುವಾಗ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ರಿ ಪ್ರಿಯರೇ. ಬದುಕಿರುವಾಗ ನಿಮ್ಮ ತಂದೆಯ ಒಂದು ಉಪದೇಶವನ್ನ, ನಿಮ್ಮ ತಾಯಿಯ ಒಂದು ಬೋಧನೆಯನ್ನ ಕೇಳುವವರಾಗಿರಿ ಪ್ರಿಯರೇ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮೊಂದಿಗಿರಲಿ. ಆಮೇನ್.